ಇತ್ತೀಚಿನ ದಿನಗಳಲ್ಲಿ ವಿವಾಹೇತರ ಸಂಬಂಧಗಳು ಕೊಲೆಯಲ್ಲಿ ದಾರುಣ ಅಂತ್ಯವಾಗುವ ವರದಿಗಳು ಆಗಾಗ ಬರುತ್ತಲೇ ಇವೆ. ಅವುಗಳಲ್ಲಿ ಇದು ಒಂದು. ವಿವಾಹವಾದ ತಿಂಗಳ ಒಳಗೆ ಕೈಕೊಟ್ಟು ಪ್ರಿಯಕರನ ಜೊತೆ ಮದುವೆಯಾಗಿದ್ದನ್ನು ಸಹಿಸದ ಮಾಜಿ ಪತಿ ರಾತ್ರಿ ತೋಟದ ಮನೆಗೆ ನುಗ್ಗಿ ಇಬ್ಬರನ್ನು ಲಾಂಗ್ನಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆ ಐಗಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಅಥಣಿ ತಾಲೂಕಿನ ಕೊಕಟನೂರು ಗ್ರಾಮದ ಹೀನಾ ಕೌಸರ್ ಹಾಗೂ ಪ್ರಿಯಕರ ಯಾಸಿನ್ ಬಾಗುಡೆ ಕೊಲೆಯಾದವರು. ಹಲ್ಲೆ ವೇಳೆ ಬಿಡಿಸಲು ಮಧ್ಯ ಪ್ರವೇಶಿಸಿದ ಅತ್ತೆ ಆಯಿನಾಬಾಯಿ ಬಾಗುಡ ಹಾಗೂ ಮಾವ ಮುಸ್ತಫಾ ಮುಲ್ಲಾ ಅವರ ಮೇಲೂ ಹಲ್ಲೆ ನಡೆಸಿದ್ದು, ಇಬ್ಬರನ್ನ ಮೀರ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಜೋಡಿ ಕೊಲೆ ಮಾಡಿದ ಆರೋಪಿ ತೌಫಿಕ್ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಹೀನಾ ಕೌಸರ್ ಪ್ರೀತಿಯ ಬಲೆಗೆ ಬಿದ್ದಿದ್ದರು. ಆದರೆ ಮನೆಯವರ ಬಲವಂತಕ್ಕೆ ತನ್ನ ಪ್ರೀತಿಯನ್ನ ಮುಚ್ಚಿಟ್ಟು 4 ತಿಂಗಳ ಹಿಂದೆಯಷ್ಟೇ ಕುಟುಂಬದವರ ನಿಶ್ಚಯದಂತೆ ಕೌಸರ್ನನ್ನ ವಿವಾಹವಾಗಿದ್ದರು. ತದನಂತರ ಗಂಡನ ಜೊತೆ ಬಾಳುವುದಿಲ್ಲ, ನನ್ನ ಪ್ರಿಯಕರನೊಂದಿಗೆ ಹೋಗುವುದಾಗಿ ಹೇಳಿ ಮನೆ ಬಿಟ್ಟು ಹೋಗಿದ್ದಾಳೆ. ಜೀವನದಲ್ಲಿ ಮದುವೆಯಾದ ಬಳಿಕ ಹೇಗೆಲ್ಲ ಇರಬೇಕೆಂದು ಕನಸು ಕಟ್ಟಿಕೊಂಡಿದ್ದ ತೌಫಿಕ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೀನಾಳನ್ನ ಮದುವೆಯಾಗಿದ್ದರು. ಆಕೆ ಬಿಟ್ಟು ಹೋಗಿ ಬೇರೆ ಮದುವೆಯಾಗಿದ್ದರಿಂದ ತೌಫಿಕ್ ತನಗೆ ಅವಮಾನ ಆಯಿತೆಂದು ಬೇಸರಗೊಂಡಿದ್ದಾನೆ. ತನ್ನ ಜೊತೆಗಿನ ಸಂಬಂಧ ಮುರಿದುಕೊಂಡು ಕೇವಲ ತಿಂಗಳ ಒಳಗೆ ಬೇರೊಬ್ಬರ ಜೊತೆ ಮದುವೆಯಾಗಿ ಸಂಸಾರ ಮಾಡುತ್ತಿದ್ದನ್ನ ಸಹಿಸದ ತೌಫಿಕ್ ಅವರಿಬ್ಬರನ್ನ ಕೊಲೆ ಮಾಡಲು ನಿರ್ಧರಿಸಿದ್ದಾನೆ ಎಂದು ತಿಳಿದು ಬಂದಿದೆ.